ಸರ್ವೆ ಆಗೋ ದಿವಸ ನಿಮ್ಗೆ ಹೇಳ್ತೀನಿ, ಯಾರಲ್ಲಿ ಪ್ರಮುಖರು ಇರ್ತಾರೆ ಯಾವುದು ಕ್ಲಾಶ್ ಮಾಡ್ಕೊಂಡಿದ್ದಂಗೆ ಆಗೋದಾದ್ರೆ ನಾವು ಬರ್ತೀವಿ, ಇಲ್ಲ ಬೇರೆ ಪ್ರೊಡಕ್ಷನ್ ತಗೊಂಬರ್ತೀವಿ ಸರ್ ನಾವು. ಸೊ ನೀವು ಯಾವ್ದು ಹೇಳಿ ಅಲ್ಲಿ ಮಾಡ್ತೀವಿ, ಇಲ್ಲ ನಾಳೆ ರಮೇಶ್ ಗೌಡರು ಬರ್ತಾರೆ, ಅಲ್ಲಿ ಏನೋ ಒಂದು ತೀರ್ಮಾನ ಆಗುತ್ತೆ. ಅವ್ರು ಆದಮೇಲೆ ನಾನು ನಿಮ್ಗೆ ಇಂಟಿಮೇಷನ್ ಮಾಡ್ತೀನಿ ಅಂತ ಹೇಳಿ ಅವ್ರು ಬರ್ತಾರೆ. ಬಂದಾದ ನಂತರ ಅವ್ರು ಸರ್ವೆ ಮಾಡ್ತಾರೆ. ಸಬ್ಜೆಕ್ಟ್ ಏನು ವಿಚಾರ ಅಂದರೆ, ನಮ್ಮ ತಾಲೂಕು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಹಣ ಇಲ್ಲ, ಒಂದು ವಿಚಾರ ತಿಳ್ಕಡೆ. ಸುಮ್ಮನೆ ಯಾರೋ ಎಲ್ಲ ಹೇಳೋದು, ಸರ್ಕಾರದಲ್ಲಿ ಒಂದು ಕಾಂಪೌಂಡ್ ಹಾಕಕ್ಕೆ ಕಾಸಿಲ್ಲ ಇವತ್ತು ದಿವಸ, ಸ್ಮಶಾನ ಕಾಂಪೌಂಡ್ ಹಾಕಕ್ಕೆ ಜಾಗ ಕಾಸಿಲ್ಲ ಇವತ್ತು ದಿವಸ. ಸೊ ಆ ವ್ಯವಸ್ಥೆ ಇದೆ. ಅವರು ಒಂದು ವಿಚಾರ ಹೇಳೋದು ನನಗೆ, ಸರ್ ನಾನು ಆಯಿತು ನಾವು ಸರ್ವೆ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ, ನಾನು ಅಲ್ಲಿ ನಿಮ್ಗೆ ನೀವು ಹೇಳ್ತಿಲ್ಲ ಕಾಂಪೌಂಡ್ ರೋಡ್ ಕಟ್ಕೊಡಿ ಅಂತ ಹೇಳ್ಬಿಟ್ಟು. ಐರನ್ ಇದೆ, ನಾನು ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರು ಐರನ್ ಇದೆ, ಅದು ಐರನ್ ಕಾಂಪೌಂಡ್ ಹಾಕ್ಬೇಕು ಸರ್, ಆ ಎಕ್ಸ್ಪೆನ್ಸಿವ್ ಫಿಲ್ ಮಾಡಬೇಕು, ಫಿಲ್ ಮಾಡ್ತೀನಿ ಅಂದರೆ ಸಮಸ್ಯೆ ಇಲ್ಲ ನಾವು BBMPಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ. ನೀವು ಒಂದು ಯೋಚನೆ ಮಾಡಿ, BBMPಗೆ ಹೋಗೋದು ಯಾವಾಗ, ಅದು ಅವ್ರು ಫಿಲ್ ಮಾಡೋದು ಯಾವಾಗ, ಹಣ ಅವ್ರು ಬಂದು ಕಾಂಪೌಂಡ್ ಹಾಕೋದು ಯಾವಾಗ ಅನ್ನೋದು ಒಂದು ಯೋಚನೆ ಮಾಡಿ. ಇಲ್ಲ ತಾವೆಲ್ಲರೂ ಬಂದೋಬಸ್ತ್ ಮಾಡೋದಾದರೆ ಸರ್ವೆ ಆಗಿದ ತಕ್ಷಣ ನೀವು ಕಾಂಪೌಂಡ್ ಇಬ್ಬರು ಕಡೆಯವ್ರಿಗೂ ಹೇಳ್ತಾ ಇದ್ದೀನಿ, ಯಾರೋ ಇಲ್ಲಿ ಮಶಾಣನ ಕಬ್ಜಾ ಮಾಡಬೇಕು ಅನ್ನೋದು ಯಾರಿಗೂ ಉದ್ದೇಶ ಆಗಬಾರ್ದು. ಮಶಾಣ ರಿಸರ್ವ್ ಆಗಬೇಕು. ಆ ಭಾಗದಲ್ಲಿ ಅವತ್ತು ದಿವಸ ನಾವೇ ಬಿಡಿಸಿದ್ದು, ಯಾಕಂದ್ರೆ ಮಶಾಣಕ್ಕೆ ಬರಬೇಕಂತ. ನೀವು ಇದನ್ನ ರೋಡ್ ಮಾಡ್ಕೊಳ್ಳೋದು ಅದು ಸೂಕ್ತ ಬೆಳವಣಿಗೆ ಎಲ್ಲ ಲೆವೆಟರು ಬನ್ನಿ. ನೀವೇನು ಫ್ರೀ ಆಫ್ ಕಾಸ್ಟ್ ಆಯ್ತು, ಇನ್ನೂ ಎಕ್ಸ್ಪೆನ್ಸಿವ್ ಕಡಿಮೆ ತಗೊಂಡು ನಿಮ್ಮ ಇದ್ವಾಗಲಿ ಮಶಾಣ ಏನು ಇವತ್ತು ಓಡಾಡಕ್ಕೆ ಬಂದಾಗ ಏನು ಮಾಡ್ತಾರೆ, ಒಬ್ಬನ ಅಂಗಡಿ ಕಂತಾನೆ, ಒಬ್ಬ ನೀನು ದಿನಸಿ ಮಾಡ್ತಾನೆ, ಇನ್ನೊಬ್ಬ ನನ್ನ ಹೂವು ಮಾಡ್ತಾನೆ, ಅವಾಗ ಮಶಾಣ ಉಳಿಯೋಲ್ಲ. ಸೊ ಹಂಗಾಗಿ ಅದಾಗಂಥ ಕೆಲಸ ಮಶಾಣ ಆಗುತ್ತೆ. ಇನ್ನೊಂದು ಎಕರೆ ಎಲ್ಲ ಉಳಿದಿದೆ. ಆ 1 ಎಕರೆನ ಆಟದ ಮೈದಾನ ಮಾಡ್ತೀನಿ ಅಂತ ನನಗೆ ತಹಸೀಲ್ದಾರರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಏನು ಸರ್ವೆ ಬರ್ತಾರೋ ಸರ್ವೆ ದಿವಸ ಯಾರು ನಮ್ಮ ಮುಖಂಡರುಗಳೆಲ್ಲ ಇರ್ತೀವೋ ಯಾವುದೇ ರೀತಿ ಅವ್ರ ಜೊತೆ ಸಹಕರಿಸಿ ನಾವು ಆ 1 ಎಕರೆ ರಿಸರ್ವ್ ಮಾಡಿಸೋಂಥ ಕೆಲಸ ಮಾಡೋಣ. ಮಾಡಿದಂಥದ್ದು ಏನು ಕಾಂಪೌಂಡ್ ಮಾಡಬೇಕು, ಏನು ಈಗ ಇಷ್ಟೊತ್ತು ಮಾತಾಡ್ತಿದ್ದಲ್ಲ ನಾನು ಕ್ಲೀನ್ ಮಾಡ್ತೀನಿ ಇನ್ನೊಂದು ಮತ್ತೊಂದು ವಿಚಾರ ಇಲ್ಲ, ಏನು ಮಾಡಬೇಕಂತ ಅವರೇ ಕೂತ್ಕೊಂಡು, ಇಲ್ಲ ನಾವೇ ದುಡ್ಡು ಹಾಕಿ ಕಟ್ಕೊಡ್ತೀವಿ ಅಂತಾರೋ, ಇಲ್ಲ ನಾವು BBMPಗೆ ಬರೀರಿ ಸರ್ ಅಂತ ಹೇಳ್ತಾರೋ, ಅದು ಮುಖಾಂತರ ಮುಂದೆ ಮಾಡ್ಬೋದು ಬರ್ರಿ. ಅಲ್ಲಪ್ಪ ವಿಚಾರ ಹೇಳಿದ್ದು ಇಲ್ಲ BBMPಗೆ ಹ್ಯಾಂಡ್ ಓವರ್ ಮಾಡೋದು. ಇದ್ರ ಬಗ್ಗೆನೂ ಚರ್ಚೆ ಆಯಿತು ಸರ್. ಇದೇ ಗ್ರಾಮಸ್ಥರು ಅದೇ ದೇವಸ್ಥಾನದಲ್ಲಿ ಕೂತ್ಕೊಂಡು ಮನೆ 100 ರೂಪಾಯಿ ಭಿಕ್ಷೆ ಇರ್ತಾರೆ. ಏನಮ್ಮ ಕರೆಕ್ಟಾ? 100 ರೂಪಾಯಿ ಮಶಾಣ ಹದ್ದುಬಸ್ತಿಗಾಗಿ ನಾವು ಭಿಕ್ಷೆ ಬೇಡಲ್ಲ. ಭಿಕ್ಷೆ ಬೇಡಿ ಯಾರು ನಮ್ಮ ಮೇಲೆ ಬೇಡ. ಇಲ್ಲಿ ಯಾವುದೋ ಅಶ್ವತ್ಥ ಕಟ್ಟೆ ಕಟ್ಬಿಟ್ಟು ನಾನು ಕಟ್ಟಿದೆ ಅಂತವ್ರೆ. ಯಾರ ಹತ್ರನೂ ನಾವು ಕೇಳೋದು ಬೇಡ. ಮನೆ ಹಿಂದೂಗಳ ಮನೇಲಿ 100 ರೂಪಾಯಿ ಭಿಕ್ಷೆ ಬೇಡಿ ನಮ್ಮ ಮಶಾನಕ್ಕೆ ನಾವೇ ಕಾಂಪೌಂಡ್ ಹಾಕೊಳ್ಳೋಣ, ಏನು ಬಂದೋಬಸ್ತ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಊರವ್ರು ನಾವು ತೀರ್ಮಾನ ತಗೊಂಡಿದ್ದೀವಿ. ನಿಜಾನೇನಮ್ಮ? ಕರೆಕ್ಟಾ ಭಾಸ್ಕರ್? ಕರೆಕ್ಟ್ ಅನ್ರಿ? ಭಿಕ್ಷೆ ಬೇಡಿ ಮಶಾನ ಉಳಿಸ್ಕೊಳ್ಳೋ ಅಂತ ಪ್ರಯತ್ನ ಕರೆಕ್ಟ್ ಅಲ್ವಾ? 100 ರೂಪಾಯಿ ಭಿಕ್ಷೆ ಬೇಡಿದ್ರು ಭರ್ಜರಿಯಾಗಿ ನಮ್ಮ ಮಶಾನ ನಾವು ರೆಡಿ ಯಾರು ನಮಗೆ ಬೇಡ. ಸರ್ವೆ ಮಾಡಿಸಿ ಹ್ಯಾಂಡ್ ಓವರ್ ಮಾಡಿಸ್ತೀನಿ ಬಿಡಿ ಕೊಟ್ಟ. ಏನಮ್ಮ ಕರೆಕ್ಟಾ? ಇಲ್ಲೇನ್ರಿ ಶಕ್ತಿ ನಿಮಗೆಲ್ಲ ರೀ ಮಾತಾಡೋದಲ್ಲೆಲ್ಲ ನಿಮ್ಕೊಂಡು ಮಾತಾಡ. ಈಗ ಇದಕ್ಕಿಂತ ಏನಾಯ್ತೋ ಗೊತ್ತಿಲ್ಲ, ಇನ್ ಮುಂದೆ ಏನಾಗ್ಬೇಕು ಅದಾಗ್ಲಿ.